ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸೀನಾ, ಬೇಡ ಬೇಡ ಅಂದ್ರೂ ಅನ್ಯಾಯವಾಗಿ ತಗ್ಲಾಕೊಂಡಿಯಲ್ಲೋ. ಸದ್ಯಕ್ಕೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾಕು. ಅಯ್ಯೋ ಇದಾ, ಏನಣ್ಣ ಇದು, ಎಂತ ಕಾಮಿಡಿ. ಏನವಾ ನಿನ್ ಗಂಡ ಆ ಪಿಂಕಿ ಜೊತೆ ನಸ್ಗುನಿ ಆಟ ಆಡ್ತವನೆ, ನೀನದು ನೋಡ್ಕೊಂಡು ನಗಾಡ್ತೇನವಾ? ಅಯ್ಯೋ ಅಣ್ಣ ಅಣ್ಣ, ಅಣ್ಣಂಗಂತೂ ಗೊತ್ತಾಗ್ಲಿಲ್ಲ, ಆದ್ರೆ ನಮ್ಮ ಮಾವಂಗಾರು ಗೊತ್ತಾಗ್ಬೇಕಿತ್ತಲ್ಲ ಇಷ್ಟೊತ್ತಿಗೆ. ಗುಂಡು, ನೀನೇನು ಹೇಳ್ತಿದ್ಯ ಅಂತ ನಿನಗಾದ್ರೂ ಗೊತ್ತಾಗ್ತಿದ್ಯಾ? ಇಲ್ಲಿರೋ ಫೋಟೋಗೂ ನೀನು ನಡ್ಕೊಳ್ತಿರೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಹ್ಞೂ, ಅದು ನಂಗೆ ಗೊತ್ತು. ಅದಕ್ಕೆ ಒಂದು ನಿಮಿಷ ಡೀಟೇಲ್ ಆಗಿ ಹೇಳ್ತೀನಿ ರೀ. ಯಪ್ಪ, ನಂಗೂ ತಡೆಯೋಕ್ಕೆ ಆಗ್ತಿಲ್ಲ, ಕಣ್ಣಲ್ಲೆಲ್ಲ ನೀರು ಬಂದ್ಬಿಡ್ತು. ನಿನಗೆ ನಗು ತಡಿಯೋಕ್ಕಾಗ್ತಾ ಇಲ್ವಾ ರಶ್ಮಿ? ನನಗೆ ಕೋಪ ತಡಿಯೋಕ್ಕಾಗ್ತಾ ಇಲ್ಲ. ಎಲ್ಲಿದನ ನನ್ನ ಮಗ? ಅಂಥವನಿಗೆ ಮರ್ಯಾದೆ ಕೊಡಬೇಕು ಅಂತ ಬೇರೆ ಹೇಳ್ತಾ ಇದೀಯ ನೀನು. ಶಿವು, ನೀನು ಮಚ್ಚೆತ್ಕೋ, ನಾನು ಬಂದು ಕೆತ್ಕೋತೀನಿ. ಒಂದು ಮಚ್ಚಲ್ಲಿ ಹೋಗ್ಬೇಕು, ಇಲ್ಲ ಬಂದೂಕಲ್ಲಿ ಹೋಗ್ಬೇಕು. ನಸ್ಗುನ್ ನಿನ್ನ ನಾಯಿ ನನ್ನ ಮಗನ ಜೀವ. ನಡಿ. ಒಂದು ಮಚ್ಚಲ್ಲಿ ಹೋಗ್ಬೇಕು, ಇಲ್ಲ ಬಂದೂಕಲ್ಲಿ ಹೋಗ್ಬೇಕು. ನಸ್ಗುನ್ ನಿನ್ನ ನಾಯಿ ನನ್ನ ಮಗನ ಜೀವ. ನಡಿ. ಅಯ್ಯೋ ಮಾವ, ಒಂದು ನಿಮಿಷ, ನೀವೇ ಕೂಡ ಅಣ್ಣ ಅದಕ್ಕೆ ತರ ಗಾಬರಿ, ಸಿಟ್ಟು, ಕೋಪ ಎಲ್ಲ ಒಟ್ಟೊಟ್ಟಿಗೆ ಮಾಡ್ಕೋತಿದ್ದೀರಾ? ಒಂದು ನಿಮಿಷ ತಾಳಿ. ಬೆಳಗ್ಗೆ ಏನಾಯ್ತು ಹೇಳಿ? ಜ್ಞಾಪಕ ಆಗ್ಲಿಲ್ವಾ? ಏ ಮಾವ, ಈಗ ನೆನ್ಪಾಯ್ತಾ? ಇದೆಲ್ಲ AI ಟೆಕ್ನಾಲಜಿ ಕಣಮ್ಮ. ನಮ್ಮಪ್ಪನೇನು ಯಾರಪ್ಪನ್ ಬೇಕಾದ್ರೆ ತೋರಿಸ್ಬೋದು. ಹಾ, ಈಗ ನೆನಪಾಯ್ತು ಕಣವ. ಒಂದು ಕ್ಷಣ ನಾನೇ ಕೋಪ ಮಾಡ್ಕೊಂಡಿದ್ದೀನಿ ಅಂದಮೇಲೆ ಶಿವು ಕೋಪ ಮಾಡ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ ಕಣವ. ಮಾದಪ್ಪಣ, ಇಲ್ಲಿ ಏನ್ ನಡೀತೈತೆ ಅಂತ ನಂಗೂ ಹೊಸಿ ಹೇಳ್ತೀರಾ? ಅಯ್ಯೋ, ಆ ವಿಷಯ ನಾನು ಹೇಳ್ತೀನಣ್ಣ. ಬೆಳಗ್ಗೆ ನಮ್ಮ ಯಜಮಾನ್ರು ಅಲ್ಲಿ ಬಾವಿ ಕಟ್ಟೆ ಹತ್ರ ಕುತ್ಕೊಂಡು ರೀಲ್ಸ್ನ ನೋಡ್ತಾ ಇದ್ರ, ಅದನ್ನ ನೋಡಿ ಮಾವಂಗ್ ಕೋಪ ಬಂದು ಅವ್ರಿಗೆ ಬೈದ್ರ. ಅದಕ್ಕೆ ಯಜಮಾನ್ರಿದ್ದವರು ಆ AI ಬರುತ್ತಲ್ಲ, AI. ಹೌದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು. ಹಾ, ಅದೇ. ಅದಕ್ಕೇನಿವಾಗ? ಅದರಲ್ಲೇ ಇರೋದು ಕಣವ. ಅದು AI ಅಂತ ಯಾವುದೋ ಒಂದು ಸುಡುಗಾಡ ಬಂದಿದೆಯಂತಲ್ಲ, ಅದರಲ್ಲಿ ನೋಡಿದ್ರೆ ಸೇಮ್ ನನ್ನಂಗೆ, ಭಾನುವಂಗೆ, ಲೀಲನಂಗೆ ಡಿಟ್ಟೋ ನಮ್ಮನೆ ಜನನೇ ಇರೋದು. ಇದನ್ನೆಲ್ಲ ಯಾಕಪ್ಪ ಮಾಡ್ತೀಯ ಅಂತ ನಾನು ಸೀನಂಗೆ ಕೇಳಿದೆ. ಆವಾಗ ಅವನೇನಂದ ಗೊತ್ತಾ? ನನಗೆ ಬೈತಾ ಇದ್ರೆ ಊರಲ್ಲಿರೋ ಹೆಂಗಸರ ಫೋಟೋನೆಲ್ಲ ನಿನ್ನ ಜೊತೆಗೆ ಅಂಟಿಸ್ಬಿಟ್ಟು ಊರಿಗೆಲ್ಲ ಅಂಟ್ತೀನಿ ಅಂದ್ಬಿಟ್ಟ. ಅದೆಲ್ಲ ಶಿವು, ಈ ಕಂಪ್ಯೂಟರ್ ಮಾಡೋದು ನಿಜ ಅಲ್ಲ ಕಣಪ್ಪ. ಅದು ಕಂಪ್ಯೂಟರ್ನಾಗೆ ಇದೆಲ್ಲ ಮಾಡಾರ? ಹಂಗಾರೆ ಈ ಓದಕ್ಕೆ ಬರೆಯಕ್ಕೆ ಅಂತ ಬಂದಿರೋ ಕಂಪ್ಯೂಟರ್ ಎಲ್ಲ ಹೊಂಟೋಯ್ತಾ? ಮಾವ, ಒಂದು ವಿಷಯದಲ್ಲಿ ಒಳ್ಳೇದೆಷ್ಟಿರುತ್ತೋ ಕೆಟ್ಟದ್ದು ಅಷ್ಟೇ ಇರುತ್ತೆ. ಅದಕ್ಕೆ ಉದಾಹರಣೆನೇ ಇದು. ಹಂಗಾರೆ ಈ ಪಿಂಕಿಗೂ ಸೀನಂಗೂ? ಅಯ್ಯೋ, ಯಾವ ಸಂಬಂಧನೂ ಇಲ್ಲಪ್ಪ. ಅವರಿಬ್ರು ಜಸ್ಟ್ ಫ್ರೆಂಡ್ಸು. ಇದೆಲ್ಲ ಬರೀ ಗ್ರಾಫಿಕ್ಸು, AI. ಅಲ್ಲ, ಮನೆನೇ ಮುರಿದೋಯ್ತದಲ್ಲ ಇದರಿಂದ. ನಮ್ ಕೊಂಡು ಇಸಿ ಅಲ್ವಾ, ಅದಕ್ಕೆ ಉಸಿರು ಹಂಗಾಗ್ಬಿಟ್ಟೆ. ನೀವು ಮೊದಲೇ ಹೇಳಿದ್ದು ಒಳ್ಳೇದಾಯ್ತು. ಇಲ್ಲ ಅಂದ್ರೆ ನನ್ನ ಕೈಯಿಂದ ಎಂತ ತೆಪ್ಪಾಗ್ಬಿಡೋದು. ನನ್ ಕ್ಷಮಿಸ್ಬಿಡೋ ಮಾದಪ್ಪಣ.
ಪರವಾಗಿಲ್ಲ ಕಣಪ್ಪ. ಅವಾಗುಂಡು ನನಗೆ ಕ್ಷಮಿಸ್ಬಿಡವ. ಅದಕ್ಕೆ ಮಾವ ಹೇಳೋದು ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು ಅಂತ. ತಂಗಿರಿಸಿ ಅಲ್ವಾ, ನನ್ನ ಬುದ್ಧಿ ನನ್ನ ಮಾತೆ ಕೇಳೋಕ್ಕಿಲ್ಲ ನೋಡು. ನಾನು ಸೀನನ್ ಬಗ್ಗೆ ತಿಳ್ಕೊಂಬಿಟ್ಟೆ. ಮೊದಲು ಸೀನನ್ ಕ್ಷಮೆ ಕೇಳಬೇಕು. ಮಾದಪ್ಪಣ, ಸೀನ ಇಲ್ಲ ಅವನೇ. ಅಯ್ಯಯ್ಯೋ, ನನ್ನ ಫೋನಿನ ಚಾರ್ಜರೇ ತಗೊಳ್ಳಿಲ್ವಲ್ಲ. ಅದು ತೋಟದ ಕಡೆ ಹೋಗಿದ್ರು, ಆ ಹಿತ್ಲಿಂದ ಒಳಗಡೆ ಬರ್ತಾ ಇದ್ದಾರೆ ಅನ್ಸತ್ತೆ. ಸೀನಾ, ಸೀನಾ, ಆಫ್ಟರ್ ಆಲ್ ಒಂದು ಸಿಪಿನ್ ಚಾರ್ಜರ್ಗೋಸ್ಕರ ಸೀನಾ ಬಲಿಯಾಗೋದಾ ಅಂತ ಆಗುತ್ತಲ್ಲಪ್ಪ. ಅನ್ನಕ್ಕೆ ಅವತ್ತಿಂದ ನಾ ಬರ್ತಾ ಇವ್ನಿ. ಶಾಂತಮ್ಮ ನೋಡಕ್ಕೆ ಆಗಿಲ್ಲ. ಎಲ್ಲವ್ರೆ ಶಾಂತಮ್ಮ? ಶಾಂತಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾರೆ ಶಿವು. ಬರೋದು ಲೇಟ್ ಆಗುತ್ತೆ ಮಾವ. ಏ, ಇದ್ಬಿಟ್ಟು ಇವತ್ತು ನೋಡ್ಕೊಂಡೆ ಹೋಗುಮ ಅಂತ ಇದ್ದೆ, ಆದರೆ ಕೆಲ್ಸಗಳವೆ. ಏನು ಮಾಡಮ್ಮ? ಇಲ್ಲ ಮಾವ, ಲೇಟ್ ಆಗಿಬಿಡುತ್ತೆ. ನಾವು ಹೊರಟ್ಬಿಡೋಣ ಬಾ. ಅಲ್ಲ, ಕೇಳೋದು ಮರ್ತೆ. ನೀನೇನು ಪಾರೋ ಎಲ್ಗೂ ಹೋಗ್ಬೇಕು ಅಂದವಳು ಇಲ್ಲಿಗೆ ಬಂದಿದ್ಯಾ? ನೀನೇನು ಪಾರೋ ಎಲ್ಗೂ ಹೋಗ್ಬೇಕು ಅಂದವಳು ಇಲ್ಲಿಗೆ ಬಂದಿದ್ಯಾ? ಏನಣ್ಣ ನೀನು, ನಮ್ಮ ಅತ್ತಿಗೆ ನನ್ನ ನೋಡಕ್ ಇಲ್ಲಿವರೆಗೂ ಬರಬಾರ್ದಾ? ಅಯ್ಯಯ್ಯೋ, ಆಯ್ತವ, ನಿಮ್ಮ ಮಾತಿಗೆ ನಿಮ್ಮ ಇಷ್ಟ. ಸರಿ ಕಣವ, ಕೆಲಸ ಅದೇ, ನಂಗಾರ ಹೊಡ್ತೀನಿ. ಅಲ್ಲ, ಕೆಲಸ ಇದೆ, ನಂಗೂ ಅರ್ಥ ಆಗತ್ತೆ. ಆದ್ರೆ ಇನ್ನೊಂದು ಸ್ವಲ್ಪ ಹೊತ್ತಿದ್ದು ಹೋಗ್ಬೋದಿತ್ತಪ್ಪ. ಸಾರಿ ಗುಂಡು, ನಿಮ್ಮ ಅಣ್ಣ ಹೇಳ್ತಿದ್ದಾರಲ್ಲ ಕೆಲಸ ಇದೆ ಅಂತ. ಇನ್ನೊಂದ್ಸತಿ ಬರ್ತೀವಿ. ಗಂಡು ಬತ್ತೀನವ? ಮಾದಪ್ಪಣ ಬತ್ತೀನಿ. ಚುರುಕು ನೋಟವೇ ವಿಡಿಯೋ ಕಳಿಸ್ಲ? ಕಳಿಸ್ತೀನಿ, HD ಕಳಿಸ್ತೀನಿ. ಆಗ್ಲಿಕ್ಕಲ್ಲ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ